ಈ ಕಥೆ 90ರ ದಶಕದಲ್ಲಿ ಅನುಭವಿಸಿದ ಒಂದು ಭಾವನಾತ್ಮಕ ಕಥೆಯನ್ನು ನೆನಪಿಸುತ್ತದೆ ಮಕ್ಕಳೇ. ದಯವಿಟ್ಟು ಈ ವಿಡಿಯೋ ನೋಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೇಸಿಗೆ ರಜೆಯ ಒಂದು ಬೆಳಿಗ್ಗೆ ಸೂರ್ಯನು ತೆಂಗಿನ ಮರಗಳ ನಡುವೆ ನಿಧಾನವಾಗಿ ಉದಯಿಸುತ್ತಿದ್ದನು. ಗ್ರಾಮದ ಮಣ್ಣಿನ ರಸ್ತೆ ಮೇಲೆ ಚಿನ್ನದ ಬೆಳಕು ಹರಡಿತ್ತು. ಇಂದು ಸಾಮಾನ್ಯ ದಿನವಲ್ಲ, ಇದು ಆಟದ ದಿನ. ಆಲದ ಮರದ ಕೆಳಗೆ ಮಕ್ಕಳು ಒಂದೊಬ್ಬರಾಗಿ ಸೇರತೊಡಗಿದರು. ಯಾರಾದರೂ ಕೈಯಲ್ಲಿ ಗಿಲ್ಲಿ, ಯಾರಾದರೂ ಜೇಬಿನಲ್ಲಿ ಬಣ್ಣ ಬಣ್ಣದ ಗೋಲಿಗಳು. ಇವತ್ತು ದೊಡ್ಡ ಆಟ ಮಾಡೋಣ ಎಂದು ರಾಘು ಕೂಗಿದ. ಮಣ್ಣಿನಲ್ಲಿ ಚಿಕ್ಕ ಗುಂಡಿ ತೋಡಲಾಯಿತು. ಎಲ್ಲರೂ ವೃತ್ತವಾಗಿ ಕುಳಿತರು. ಗೋಲಿಗಳು ಮಣ್ಣಿನ ಮೇಲೆ ಮಿಂಚುತ್ತಾ ಇದ್ದವು. ಎಲ್ಲರ ಕಣ್ಣಲ್ಲೂ ಉತ್ಸಾಹ. ರಾಘು ತನ್ನ ಬೆರಳನ್ನು ನೆಟ್ಟಗಿಟ್ಟು ಒಂದು ಗೋಲಿಗಳ ಗುರಿ ಹಿಡಿದು ಹೊಡೆದ. ಟಕ್ ಎಂಬ ಶಬ್ದ. ಮಕ್ಕಳು ಒಟ್ಟಿಗೆ ಅಯ್ಯೋ ಎಂದು ನಕ್ಕರು. ಸೀತಾ ಶಾಂತವಾಗಿ ಗುರಿ ಹಿಡಿದಳು. ಅವಳ ಗೋಲಿಗಳು ನೇರವಾಗಿ ಗುಂಡಿಯೊಳಗೆ ಬಿದ್ದಿತು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ನೀನು ಲೈನ್ ದಾಟಿದೀಯಾ? ಇಲ್ಲ, ನಾನು ಸರಿಯಾಗಿ ಹೊಡೆದೆ ಎಂದು ಮಕ್ಕಳ ಸಣ್ಣ ಜಗಳ ಶುರುವಾಯಿತು. ಆದರೆ ಅದು ಕೋಪವಲ್ಲ, ಅದು ಸ್ನೇಹದ ಮಜಾ. ಒಂದು ಹಸು ಘಂಟೆ ಶಬ್ದ ಮಾಡುತ್ತಾ ರಸ್ತೆಯಲ್ಲಿ ಹಾದುಹೋಯಿತು. ಮಕ್ಕಳು ತಕ್ಷಣ ತಮ್ಮ ಗೋಳಿಗಳನ್ನು ಕಲೆ ಹಾಕಿದರು. ಆಟ ಸ್ವಲ್ಪ ನಿಂತರೂ ಸಂತೋಷ ನಿಲ್ಲಲಿಲ್ಲ. ಓ ರಾಘು, ಊಟಕ್ಕೆ ಬಾ ಎಂದು ಮನೆಗಳಿಂದ ಕರೆ ಕೇಳಿ ಬಂತು. ಒಬ್ಬೊಬ್ಬರೂ ತಮ್ಮ ಗೋಳಿಗಳನ್ನು ಜೇಬಿನಲ್ಲಿ ಹಾಕಿಕೊಂಡು ನಾಳೆ ಮತ್ತೆ ಇದೇ ಜಾಗದಲ್ಲಿ ಎಂದು ವಾಗ್ದಾನ ಮಾಡಿದರು. ಸಂಜೆ ವೇಳೆಗೆ ರಸ್ತೆ ಖಾಲಿಯಾಯಿತು. ಆಲದ ಮರದ ಕೆಳಗೆ ಒಂದು ಗೋಳಿ ಮಾತ್ರ ಮಿಂಚುತ್ತಿತ್ತು. ಅದು ಕೇವಲ ಗೋಲಿಯಲ್ಲ, ಅದು 90ರ ದಶಕದ ನೆನಪು.